ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸ್ಟಾರ್ ವಾರ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಮೆಗಾ ಡೆವಲಪ್ಮೆಂಟ್ ಆಗಿದೆ ಮತ್ತು ನಿನ್ನೆ ಸುದೀಪ್ ಅವರು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಅದು ಈಗ ಸಿನಿ ಜಗತ್ತಿನಲ್ಲಿ ಮತ್ತು ಸಿನಿ ಪಂಡಿತರಲ್ಲಿ ಮತ್ತು ಸಿನಿಮಾ ಉದ್ಯಮಿಗಳಲ್ಲಿ ದೊಡ್ಡದಂಥ ಚರ್ಚೆ ಹುಟ್ಟಾಕಿದೆ. ಮತ್ತು ಸುದೀಪ್ ಅವರು ಹೇಳಿದಂಥ ಯುದ್ಧದ ಮಾತು, ಅಥವಾ ನಾನು ಕೂಡ ರೆಡಿ ಇದ್ದೇನೆ, ನಾನು ಇನ್ನು ಮುಂದೆ ಸೈಲೆಂಟ್ ಆಗಿರಲ್ಲ, ನಾನು ಕೂಡ ಯುದ್ಧಕ್ಕೆ ತೊಡೆ ತಟ್ಟು ನಿಂತಿದ್ದೇನೆ ಎನ್ನುವಂಥ ಮಾತಿದೆ. ಅದು ಯಾವ ಹೀರೋಗೆ ಹೇಳಿದ್ದು, ಯಾವ ಹೀರೋ ಫ್ಯಾನ್ಸ್ಗೆ ಹೇಳಿದ್ದು ಎನ್ನುವಂಥ ದೊಡ್ಡ ಚರ್ಚೆ ಇದೀಗ ಸಿನಿ ಜಗತ್ತಿನಲ್ಲಿ ಹುಟ್ಟಾಗ್ತಿದೆ. ಹಾಗಾದರೆ ನಿನ್ನೆ ಹುಬ್ಬಳ್ಳಿಯ ಗಂಡು ಮೆಟ್ಟಿದ ನಾಡಿನಲ್ಲಿ ಸುದೀಪ್ ಅವರು ತೊಡೆ ತಟ್ಟಿ ಹೇಳಿದಂಥ ಮಾತೇನು, ಮತ್ತು ಆ ಮಾತು ನೇರವಾಗಿ ದರ್ಶನ್ ಅವರಿಗೆ ಹೇಳಿದ್ದ, ಶಿವಣ್ಣನವ್ರಿಗೆ ಹೇಳಿದ್ದ, ಉಪೇಂದ್ರ ಅವ್ರಿಗೆ ಹೇಳಿದ್ದ, ಮತ್ತು ಯಾವ ಹೀರೋಗೆ ಹೇಳಿದ್ದು ಅಥವಾ ಯಾವ ಹೀರೋ ಫ್ಯಾನ್ಸ್ಗೆ ಹೇಳಿದ್ದು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಳೆದ ಒಂದೆರಡು ವರ್ಷದಲ್ಲಿ ಸ್ವಲ್ಪ ಮುಂಕಾಗಿತ್ತು. ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಯಾವುದು ಕೂಡ ತೆರೆಗೆ ಬರ್ತಿರಲಿಲ್ಲ, ಮತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂಥ ದೊಡ್ಡ ದೊಡ್ಡ ಥಿಯೇಟರ್ಗಳು ಕೂಡ ಮುಚ್ಚುತ್ತವೆ. ಇನ್ನು ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡದಂಥ ಒಂದು ನೆಲೆ ಇಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಡನ್ನಾಗಿ ಎದ್ದು ಬಂದಂಥ ಕಾಂತಾರ ಚಾಪ್ಟರ್ 1 ಆಗಿರ್ಬೋದು, ಅದಾದ ನಂತರ ಆದಂಥ ಡೆವಿಲ್ ಆಗಿರ್ಬೋದು, ಅದಾದ ನಂತರ ಒಂದೇ ದಿನದಲ್ಲಿ ಅಂದರೆ ಡಿಸೆಂಬರ್ 25ನೇ ತಾರೀಕಿನಂದು ಸುದೀಪ್ ಅಭಿನಯದ ಮಾರ್ಕ್ ಆಗಿರ್ಬೋದು, ಜೊತೆಗೆ ರಾಜ್ ಬಿ ಶೆಟ್ಟಿ, ಶಿವಣ್ಣ ಮತ್ತು ಉಪೇಂದ್ರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾವಾದಂಥ 45 ಇರ್ಬೋದು, ಎರಡೂ ಕೂಡ ಒಂದೇ ದಿನ ತೆರೆಗೆ ಬರ್ತಿದೆ. ಅದಾದ ನಂತರ ಧ್ರುವ ಅಭಿನಯದ ಕಿಡಿ ತೆರೆಗೆ ಬರುತ್ತೆ. ಅದಾದ ನಂತರ ಇಡೀ ಪ್ರಪಂಚವೇ ತಿರುಗಿ ನೋಡುವಂಥ ಟಾಕ್ಸಿಕ್ ಮಾರ್ಚ್ 19ಕ್ಕೆ ತೆರೆಗೆ ಬರುತ್ತೆ. ಇವೆಲ್ಲವೂ ಕೂಡ ಸಿನಿ ಜಗತ್ತನ್ನು, ಕನ್ನಡ ಸಿನಿಮಾ ಜಗತ್ತನ್ನು ಒಂದು ಉದ್ಯಮದ ಕಡೆಗೆ ಮತ್ತು ಒಂದು ಪುನಶ್ಚೇತನದ ಕಡೆಗೆ ಕೊಂಡೊಯ್ಯುತ್ತಿರುವಾಗ ಇದೀಗ ಸುದೀಪ್ ಅವರು ನಿನ್ನೆ ಮಾರ್ಕ್ ಸಿನಿಮಾದ ಒಂದು ಇವೆಂಟ್ನಲ್ಲಿ ಹೇಳಿದಂಥ ಮಾತಿದೆಯಲ್ಲ, ಅದು ಈಗ ಯಾವ ಹೀರೋಗೆ ಹೇಳಿದ್ದು, ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಯಾವುದು ಸರಿ ಇಲ್ವಾ, ಒಬ್ಬರು ಕಂಡ್ರು ಅವ್ರಿಗೆ ಆಗಲ್ವಾ ಎನ್ನುವಂಥ ಒಂದು ಮಾತಿಗೆ ಇದೀಗ ಪುಷ್ಟಿ ಕೊಟ್ಟಂತಿದೆ. ಹಾಗಾದರೆ ಸುದೀಪ್ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆಯನ್ನು ಒಂದ್ಸಲ ಗಮನಿಸೋದಾದರೆ, ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಸುದೀಪ್ ಅವರು ಹೇಳಿದಂಥ ಈ 6 ನಿಮಿಷದ ಹೇಳಿಕೆಯಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಮಾತ್ರ ತೆಗೆದುಕೊಂಡು ನಾವು ನೋಡ್ತಾ ಹೋದರೆ, ಸುದೀಪ್ ಅವರು ಹೇಳ್ತಾರೆ, ಇಲ್ಲಿಯ ತನಕವೂ ಕೂಡ ನಾನು ಸೈಲೆಂಟ್ ಆಗಿದ್ದೆ, ಆದರೆ ಇನ್ನು ಮುಂದೆ ಸೈಲೆನ್ಸಿ ನಡೆಯಲ್ಲ, ನಾವು ಕೂಡ ತೊಡೆ ತಟ್ಟಿ ನಿಲ್ಲಬೇಕಾಗತ್ತೆ, ಮತ್ತು ನಮ್ಮ ಫ್ಯಾನ್ಸ್ ಕೂಡ ಇಲ್ಲಿಯ ತನಕ ಸೈಲೆಂಟ್ ಆಗಿದ್ದು ಸಾಕು, ಮತ್ತು ಇದಕ್ಕೆ ಉತ್ತರವನ್ನೇ ಕೊಡಲೇಬೇಕು ಎನ್ನುವಂಥ ಒಂದು ಪರ್ಮಿಷನನ್ನು ಕೊಟ್ಟಂಥ ಅಥವಾ ಗ್ರ್ಯಾಂಟ್ ಕೊಟ್ಟಂಥ ರೀತಿಯಲ್ಲಿ ಮಾತನಾಡಿದರು. ಆ ಮಾತನ್ನು ಹೇಳೋದಾದರೆ, ಅದಕ್ಕೂ ಮೊದಲು ಸುದೀಪ್ ಅವ್ರನ್ನ ಮಾತು ಹೇಳ್ತಾರೆ, ನಾವು ನಮ್ಮ ಸಿನಿಮಾ ಇದೀಗ ತೆರೆಗೆ ಬರಲಿಕ್ಕೆ ಸಜ್ಜಾಗಿದೆ, ಆದರೆ ಅದೇ ದಿನ ಮತ್ತೊಂದು ಯುದ್ಧ ಕೂಡ ನಡೆಯುವಂಥ ಸಾಧ್ಯತೆ ಇದೆ, ಮತ್ತು ಮತ್ತೊಂದು ಯುದ್ಧಕ್ಕೆ ಕೂಡ ರೆಡಿ ಆಗ್ತಿದೆ. ಹಾಗಾಗಿ ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿ ಸೆಡ್ ಹೊಡೆಯುವಂಥ ರೀತಿಯಲ್ಲಿ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಪರೋಕ್ಷವಾಗಿ ನಾವು ಈಗಾಗಲೇ ಅಂದರೆ ಜುಲೈ 5ಕ್ಕೆ ಮಾರ್ಕ್ ಸಿನಿಮಾ ಸೆಟ್ಟೇರಿದ ದಿನವೇ ನಾವು ಡಿಸೆಂಬರ್ 25ಕ್ಕೆ ಬರ್ತೇವೆ ಅನ್ನುವಂಥ ಸೂಚನೆ ಕೊಟ್ಟರೂ ಕೂಡ ನಮ್ಮ ಎದುರಿಗೆ ಯಾಕೆ 45 ಎನ್ನುವಂಥ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ಬರಲಿಕ್ಕೆ ರೆಡಿಯಾಯಿತು ಎನ್ನುವಂಥ ಒಂದು ಗೊಂದಲ ಎಲ್ಲರನ್ನೂ ಕಾಡ್ತೆ, ಮತ್ತು ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟ ರೀತಿಯಲ್ಲಿ ಮಾತನಾಡಿದ್ರ ಎನ್ನುವುದನ್ನು ಪರೋಕ್ಷವಾಗಿ ಜನರು ತಿಳ್ಕೊಳ್ತಾ ಇದ್ದಾರೆ. ಆದರೆ ಇದರ ಅರ್ಥವೇ ಬೇರೆ ಇದೆ. 45 ಸಿನಿಮಾಕ್ಕೂ ಮತ್ತು ಮಾರ್ಕ್ ಸಿನಿಮಾಕ್ಕೂ ಯಾವುದೇ ಒಂದು ಗೊಂದಲ ಇಲ್ಲ. ಇಬ್ಬರೂ ಕೂಡ ಮಾತನಾಡಿಕೊಂಡು ಇಬ್ಬರೂ ಕೂಡ ಒಂದೇ ದಿನ ಬರುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಈಗಾಗಲೇ ಅನೇಕ ಇಂಟರ್ವ್ಯೂಗಳಲ್ಲಿ ಸುದೀಪ್ ಅವರು ಹೇಳಿದ್ದಾರೆ, ಇಲ್ಲ ಸಿನಿಮಾ ಜಗತ್ತು ದೊಡ್ಡದಾಗಿದೆ, ಯಾವ ಸಿನಿಮಾ ಚೆನ್ನಾಗಿದೆ ಅದನ್ನು ಜನ ಪದೇ ಪದೇ ನೋಡ್ತಾರೆ, ಇವತ್ತು ನೋಡಿಲ್ಲ ಅಂದರೂ ಕೂಡ ನಾಳೆ ನೋಡ್ತಾರೆ. ಹಾಗಾಗಿ ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅಭಿನಯದ ಮತ್ತು ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿರುವಂಥ 45 ಸಿನಿಮಾಕ್ಕೂ ಮತ್ತು ನಮ್ಮ ಮಾರ್ಕ್ ಸಿನಿಮಾಕ್ಕೂ ಯಾವುದೇ ಸಂಬಂಧ ಇಲ್ಲ. ಎರಡೂ ಕೂಡ ಸಿನಿಮಾ ಚೆನ್ನಾಗಿ ಓಡುತ್ತೆ, ಮತ್ತು ಇಡೀ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಡಿಸ್ಟ್ರಿಬ್ಯೂಟರು, ಸಿನಿಮಾ ವಿತರಕರು, ಸಿನಿಮಾ ಥಿಯೇಟರ್ನವರು ತುಂಬ ಖುಷಿಯಾಗಿದ್ದರೆ, ಒಂದೇ ದಿನ ಎರಡೆರಡು ದೊಡ್ಡ ಸಿನಿಮಾ ಬರ್ತದೆ ಅನ್ನುವಂಥ ಕಾರಣಕ್ಕೆ ತುಂಬ ಖುಷಿ ಇದ್ದಾರೆ. ಹಾಗಾಗಿ ಈ ಎರಡೂ ಸಿನಿಮಾ ಒಟ್ಟಿಗೆ ಬರೋದ್ರಿಂದ ಯಾವ ಸಿನಿಮಾಕ್ಕೂ ಕೂಡ ತೊಂದರೆ ಇಲ್ಲ ಎನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ನಿನ್ನೆ ಸುದೀಪ್ ಅವರು ಹೇಳಿದ ಮಾತು ನೇರವಾಗಿ 45 ಸಿನಿಮಾ ತಂಡಕ್ಕೆ ಎನ್ನುವ ಈ ಊಹಾಪೋಹಕ್ಕೆ ಇದೀಗ ಸದ್ಯಕ್ಕೆ ತೆರೆ ಬಿದ್ದಂತಿದೆ. ಇನ್ನು ಸುದೀಪ್ ಅವರು ಯಾರಿಗೆ ಟಾಂಗ್ ಕೊಟ್ಟರು ಎನ್ನುವುದನ್ನು ನೋಡ್ತಾ ಹೋದರೆ, ಕಳೆದ 3-4 ತಿಂಗಳಿಂದ ಸುದೀಪ್ ಅವರ ಮೇಲೆ ಆರೋಪಗಳ ಮೇಲೆ ಆರೋಪ. ಅದು ಬಿಗ್ ಬಾಸ್ ಆಗಿರ್ಬೋದು, ಬಿಗ್ ಬಾಸ್ ತೆರೆ ಕಂಡ ಬಿಗ್ ಬಾಸ್ ಆರಂಭವಾದಂಥ ಸೆಪ್ಟೆಂಬರ್ 28 ನಂತರ ಆದಂಥ ಬೆಳವಣಿಗೆ ಇರ್ಬೋದು, ಅದಾದ ನಂತರ ಬಿಗ್ ಬಾಸ್ನ
ಕೆಲವೊಂದು ವಿಷಯದಲ್ಲಿ ಸುದೀಪ್ ಅವರ ವಿರುದ್ಧವೇ ಅಂದರೆ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ರಕ್ಷಿತಾ ಶೆಟ್ಟಿ ಅವರಿಗೆ ಎಸ್ ಕ್ಯಾಟಗರಿ ಅನ್ನುವಂಥ ಪದವನ್ನು ಉಪಯೋಗಿಸಿದ್ರು ಕೂಡ ಸುದೀಪ್ ಅವರು ಯಾಕೆ ಒಂದು ಸುಮ್ಮನಿದ್ರು. ಜೊತೆಗೆ ತನಗೆ ಪಿತ್ತ ನೆತ್ತಿಗೇರುತ್ತೆ ಎನ್ನುವಂಥ ಮಾತನ್ನು ರಕ್ಷಿತ್ ಶೆಟ್ಟಿ ಅವರು ಹೇಳ್ತಾರೆ, ಆದರೆ ಅಶ್ವಿನಿ ಗೌಡ ಅವರಿಗೆ ಹೇಳಲ್ಲ ಎನ್ನುವಂಥ ಮಾತು. ಜೊತೆಗೆ ಅನೇಕ ವಿಷಯಗಳನ್ನ ಇಟ್ಕೊಂಡು ಸುದೀಪ್ ಅವರ ಮೇಲೆ ಒಂದು ಕಂಪ್ಲೇಂಟ್ ಕೊಡುವಂಥ ವಿಚಾರವೂ ಕೂಡ ಕೆಲವೊಬ್ಬರ ಕಡೆಯಿಂದ ಆಯಿತು. ಅದು ಕೂಡ ಸುದೀಪ್ ಅವ್ರನ್ನ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಮಾಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಸಾಬೀತಾಯಿತು. ಅದಾದ ನಂತರ ಕಳೆದ 2 ವಾರದ ಹಿಂದೆ ಅಂದರೆ ಡಿಸೆಂಬರ್ 11ಕ್ಕೆ ದರ್ಶನ್ ಅಭಿನಯದ ಡೆವಿಲ್ ಕೂಡ ಸಿನಿಮಾ ರಿಲೀಸ್ ಆಯಿತು ಮತ್ತು ಡೆವಿಲ್ ಸಿನಿಮಾ ಟ್ರೇಲರ್ ಮತ್ತು ಮಾರ್ಕ್ ಸಿನಿಮಾದ ಟ್ರೇಲರ್ ನಡುವೆ ದೊಡ್ಡದಾದಂಥ ಒಂದು ವಾಗ್ಯುದ್ಧವೇ ನಡೀತು. ದರ್ಶನ್ ಅವರ ಡೆವಿಲ್ ಸಿನಿಮಾಕ್ಕೆ ಅಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ, ಆದರೆ ಯಾಕೆ ಮಾರ್ಕ್ ಸಿನಿಮಾಕ್ಕೆ ಒಂದೇ ದಿನದಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಮುರಿದು ಹಾಕ್ತು ಎನ್ನುವಂಥ ಅಲ್ಲಿ ಪೈಪೋಟಿ ನಡೀತು. ಅಲ್ಲೂ ಕೂಡ ಕೆಲವೊಂದು ಫ್ಯಾನ್ಸ್ ಪೇಜ್ಗಳಲ್ಲಿ ದೊಡ್ಡದಂಥ ಹೋರಾಟ, ಕಿತ್ತಾಟ ಎಲ್ಲವೂ ಕೂಡ ನಡೀತು. ಅದು ಕೂಡ ಸುದೀಪ್ ಅವರು ಅನೇಕ ಇಂಟರ್ವ್ಯೂಗಳು ಹೇಳಿದ್ದಾರೆ, ನಮ್ಮ ಸಿನಿಮಾದ ಟ್ರೇಲರ್ ಚೆನ್ನಾಗಿತ್ತು, ಹಾಗಾಗಿ ನಮ್ಮ ಸಿನಿಮಾ ಒಂದೇ ದಿನದಲ್ಲಿ 15 ಮಿಲಿಯನ್ ಓಡ್ತು ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಅದು ಕೂಡ ನೇರವಾಗಿ ದರ್ಶನ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡ್ದಂಗಿತ್ತು ಮತ್ತು ಈ ಹಿಂದೆ ದರ್ಶನ್ ಅಭಿಮಾನಿಗಳು ಕೂಡ ಸುದೀಪ್ ಸಿನಿಮಾ ಮತ್ತು ಸುದೀಪ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಅವರಿಬ್ಬರ ನಡುವೆ ಒಂದು ಟಗ್ ಆಫ್ ವಾರ್ ಅಥವಾ ಒಂದು ಶೀತಲ ಸಮರ ನಡೀತಾನೆ ಇತ್ತು. ಅದರ ಮುಂದುವರೆದ ಭಾಗವಾಗಿ ಯಾವಾಗ ತನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡುವಂಥ ಹಂತಕ್ಕೆ ಹೋಯಿತು, ಜೊತೆಗೆ ಮಾರ್ಕ್ ಸಿನಿಮಾದ ಮೇಲೆ ಬೇರೆ ಬೇರೆ ಆಪಾದನೆಗಳು ಬಂದವು. ಜೊತೆಗೆ ಈ ಪರೋಕ್ಷವಾಗಿ 45 ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ಡಿ ಬಾಸ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಅದು ಇದೀಗ ಸುದೀಪ್ ಅವರಿಗೆ ಮತ್ತು ಸುದೀಪ್ ಅವರ ಫ್ಯಾನ್ಸ್ಗೆ ಒಂದು ಅಚ್ಚರಿಯ ಹೇಳಿಕೆ ಎಂಬಂತೆ, ಒಂದು ನಿಗೂಢ ಬೆಳವಣಿಗೆ ಎಂಬಂತೆ ಇದೀಗ ಸುದೀಪ್ ಅವರು ನೇರವಾಗಿ ಹುಬ್ಬಳ್ಳಿಯ ಗಂಡು ಮೆಟ್ಟಿದ ನಾಡಿನಲ್ಲಿ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಫ್ಯಾನ್ಸ್ಗೆ ಒಂದು ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳ್ಬೋದು. ನನ್ನ ಸ್ನೇಹಿತರೆ ನೋಡಿ, ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂದರು. ಅದರ ಮುಂದುವರೆದ ಭಾಗವಾಗಿ ದರ್ಶನ್ ಅವರು ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳು ಅಂತ ಕರೆದ್ರು. ಅದರ ಮುಂದುವರೆದ ಭಾಗವಾಗಿ ಧ್ರುವ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಕೂಡ ಒಂದು ವಾಕ್ಯದಿಂದ ಕರೆದಿದ್ದು. ಆದರೆ ಇದೀಗ ಸುದೀಪ್ ಅವರು ತಾನೂ ಕೂಡ ಕಡಿಮೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ತಮ್ಮ ಅಭಿಮಾನಿಗಳನ್ನ ಸ್ನೇಹಿತರೆ ಎನ್ನುವಂಥ ಒಂದು ವಾಕ್ಯದಿಂದ ಕರಿತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಸುದೀಪ್ ಅವರು ಹೇಳಿದ್ದಾರೆ, ಸ್ನೇಹಿತರೆ ನೀವು ಇಲ್ಲೇ ತನಕ ಸುಮ್ಮನಿದ್ದದ್ದು ಸಾಕು, ನೀವು ಒಂದು ಹಂತದ ಹೆಜ್ಜೆ ಮುಂದೆ ಹೋಗಿ ನೀವು ಕೂಡ ಮಾತನಾಡಲಿಕ್ಕೆ ರೆಡಿಯಾಗಿ, ಯಾಕಂದರೆ ಮಾರ್ಕ್ 25ಕ್ಕೆ ಬರ್ತಾ ಇದೆ ಮತ್ತು ಅದು ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಒಂದು ದೊಡ್ಡ ಮಾರ್ಕನ್ನು ಮಾಡುತ್ತೆ ಅನ್ನುವಂಥ ಮಾತನ್ನು ಆಡಿದ್ದನ್ನು ನೋಡಿದ್ರೆ ಅದು ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಮತ್ತು ದರ್ಶನ್ ಅಭಿಮಾನಿಗಳ ತಂಡಕ್ಕೆ ಮತ್ತು ಈ ಹಿಂದೆ ತನ್ನ ಮೇಲೆ ಅಪಪ್ರಚಾರ ಮಾಡಿದಂಥ, ತನ್ನ ಮೇಲೆ ಕಂಪ್ಲೇಂಟ್ ಕೊಡುವಂಥ ಹಂತಕ್ಕೆ ಹೋಗಿದ್ದಂಥ ದರ್ಶನ್ ಅಭಿಮಾನಿಗಳಿಗೆ ನೇರವಾಗಿ ಟಾಂಗ್ ಕೊಟ್ಟಂತಿದೆ. ಇದು ನಿಜವಾಗಿಯೂ ನಿನ್ನೆ ನಡೆದಂಥ ಒಂದು ಮಾತಿನ ಸಮರ ಅಂತ ಹೇಳ್ಬೋದು. ನಿನ್ನೆ ನಡೆದಂಥ ಸುದೀಪ್ ಅವರು ಹೇಳಿದಂಥ ಮಾತು ಮತ್ತು 45 ಸಿನಿಮಾಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಅವರು ಮನಸ್ಸಲ್ಲಿ ಇರ್ಬೋದು, ಆದರೆ ಸಿನಿಮಾ ಜಗತ್ತಿಗೆ ಅರ್ಜುನ್ ಜನ್ಯ ಅವರನ್ನ ಕರೆ ತಂದಿದ್ದೆ ಸುದೀಪ್ ಅವರು. ಅದು ಕೂಡ ಸುದೀಪ್ ಅವರು ಹೇಳಿದಕ್ಕಿಂತ ಮೊದಲು ಅರ್ಜುನ್ ಜನ್ಯ ಅವರು ಹೇಳ್ತಾರೆ, ನನಗೆ ಯಾರಾದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಒಂದು ಗಾಡ್ ಫಾದರ್ ಇದ್ದರೆ ಅದು ಸುದೀಪ್ ಅವರು ಅಂತ ಹೇಳ್ತಾರೆ. ಇನ್ನು ಶಿವಣ್ಣ ಮತ್ತು ಸುದೀಪ್ ಅವರ ಮಧ್ಯೆ ಈಗ ಸದ್ಯಕ್ಕೆ ಯಾವುದೇ ಮನಸ್ತಾಪ ಇಲ್ಲ. ಜೊತೆಗೆ ಅದಕ್ಕಿಂತ ದೊಡ್ಡ ಫ್ರೆಂಡ್ಶಿಪ್ ಅಂದರೆ ಉಪೇಂದ್ರ ಅವರನ್ನು ಸುದೀಪ್ ಅವರು ಆರಾಧ್ಯ ದೈವ ಅಂತಾರೆ. ಹಾಗಾಗಿ ಸುದೀಪ್, ದರ್ಶನ್, ರಾಜಬಿ ಶೆಟ್ಟಿ ಮತ್ತು ಅರ್ಜುನ್ ಜನ್ಯ ಜೊತೆಗೆ ಈ 2 ತಂಡಗಳ ನಡುವೆ ಯಾವುದೇ ದೊಡ್ಡ ಮನಸ್ತಾಪ ಸದ್ಯಕ್ಕಂತೂ ಇಲ್ಲ. ಮನಸ್ತಾಪ ಇದ್ದದ್ದು ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವೆ ದೊಡ್ಡ ಕಿತ್ತಾಟ ಆಗ್ತಾ ಇದೆ. ಅದು ಪರೋಕ್ಷವಾಗಿ ಕಂಪ್ಲೇಂಟ್ ಕೊಡುವಂಥ ಹಂತಕ್ಕೂ ಹೋಗಿತ್ತು ಮತ್ತು ಸುಮ್ಮನೆ ಏನೇನೋ ಬೇರೆ ವಿಚಾರಕ್ಕೂ ಕೂಡ ದೊಡ್ಡದಾಗಿ ಅಪಪ್ರಚಾರ ನಡೀತಾ ಇತ್ತು. ಅದೇ ಇದೀಗ ನಿನ್ನೆ ಆಡಿದಂಥ ಮಾತಿದೆಯಲ್ಲ, ಸುದೀಪ್ ಅವರು ಹೇಳಿದಂಥ ಮಾತಿದೆಯಲ್ಲ, ಅಂದರೆ ಇಲ್ಲಿಯ ತನಕ ನನ್ನ ಸಿನಿಮಾಕ್ಕೆ ನನ್ನ ಸ್ನೇಹಿತರು ಸುಮ್ಮನಾಗಿ ಕುಳಿತಿದ್ದು ಸಾಕು, ಆದರೆ ಇನ್ನು ಮುಂದೆ ನಾನು ನನ್ನ ಸ್ನೇಹಿತರು ಸುಮ್ಮನಾಗಿ ಕುಳುವುದಿಲ್ಲ ಮತ್ತು ನನ್ನ ಸ್ನೇಹಿತರಿಗೆ ಹೇಳ್ತೇನೆ, ನೀವು ಒಂದು ಹಂತಕ್ಕೆ ಮುಂದೆ ಹೋಗುವಂಥ ಪರಿಸ್ಥಿತಿ ಬಂದರೆ ನೀವು ಧಾರಾಳವಾಗಿ ಮುಂದೆ ಹೋಗ್ಬೋದು ಎನ್ನುವಂಥ ಮಾತನ್ನು ಹೇಳಿ ನಿನ್ನೆ ಗಂಡು ಮೆಟ್ಟಿದ ನಾಡಿನಲ್ಲಿ ಹೇಳುವ ಮುಖಾಂತರ ಇಲ್ಲಿ ಹೇಳಿದರೆ ಅದು ಅವರಿಗೆ ಮುಟ್ಟುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಎಲ್ರಿಗೂ ಗಮನಿಸಲೇಬೇಕಾದ ವಿಚಾರ. ಅದು ಯಾರಿಗೆ ನಿಜವಾಗಿ ಹೇಳಿದ್ದಾರೆ ಅನ್ನೋದು ಸುದೀಪ್ ಅವರ ಮಾತಿನಲ್ಲಿ ಮಾತ್ರ ಅರ್ಥ ಆಗುತ್ತೆ ಮತ್ತು ಸುದೀಪ್ ಅವರ ಮನಸ್ಸಿನಲ್ಲಿ ಮಾತ್ರ ಇದೆ. ಆದರೆ ಅನೇಕರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಕಂಡು ಬರುವಂಥ ವಿಚಾರ ಅಂದರೆ ಅದು ನೇರವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಹೇಳಿದ್ದಾರೆ ಎನ್ನುವುದು ಇದೀಗ ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.